ಸೂರ್ಯ ನಿಧಾನವಾಗಿ ಕಾಡಿನ ಮೇಲೆ ಕಿರಣ ಬೀರುತ್ತಿದ್ದನು. ಪಕ್ಷಿಗಳ ಹಾಡುಗಳು ಎಲ್ಲೆಡೆ ಕೇಳಿಸುತ್ತಿದ್ದವು. ಅಲ್ಲಿ ಅಪ್ಪು, ಚಿನ್ನಿ ಮತ್ತು ಲೀಲಾ ಎಂಬ 3 ಚಿಕ್ಕ ಮಕ್ಕಳು ತಮ್ಮ ಮನೆಯಿಂದ ಹೊರಟರು. ಅಪ್ಪು: ಇಂದು ಕಾಡಿನಲ್ಲಿ ಆಟದ ದಿನ. ಮಕ್ಕಳು ಕಾಡಿನೊಳಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ಮುದ್ದಾದ ಕೋತಿ ಚಿಂಕು ಮರದಿಂದ ಜಿಗಿಯಿತು. ಚಿಂಕು: ನಾನು ನಿಮ್ಮ ಸ್ನೇಹಿತನಾ? ಮಕ್ಕಳು: ಹೌದು, ಬಾ ಆಟ ಆಡೋಣ. ಅವರೆಲ್ಲರೂ ಮರದ ಸುತ್ತ ಓಡಿದರು, ನೃತ್ಯ ಮಾಡಿದರು, ಡ್ಯಾನ್ಸರ್. ಅಷ್ಟರಲ್ಲಿ ದೊಡ್ಡದಾದ ಆದರೆ ಮುದ್ದಾದ ಆನೆ ಗುಡ್ಡು ಬಂತು. ಗುಡ್ಡು: ನಾನು ನಿಧಾನವಾಗಿ ಓಡುತ್ತೇನೆ, ನೀವು ಸಿದ್ಧರಾ? ಮಕ್ಕಳು ಆನೆಯ ಸೊಂಡಿಲಿನ ನೀರಿನಲ್ಲಿ ಆಟ ಆಡಿದರು. ಎಲ್ಲರೂ ನಗುತ್ತಿದ್ದರು, ಲಾಫಿಂಗ್. ಹಸಿರು ಹುಲ್ಲಿನ ಮೇಲೆ ಒಂದು ಚಿಕ್ಕ ಮೊಲ ಬೆಲ್ಲು ಹಾರಾಡುತ್ತಿತ್ತು. ಬೆಲ್ಲು: ನನ್ನ ಹಾಗೆ ಜಿಗಿಯಬಲ್ಲಿರಾ? ಮಕ್ಕಳು ಹಾಪ್ ಹಾಪ್ ಎಂದು ಜಿಗಿದರು, ಅಥ್ಲೀಟ್. ಮೇಲಿನಿಂದ ಸುಂದರವಾದ ಗಿಳಿಗಳು ಮತ್ತು ಪಕ್ಷಿಗಳು ಹಾಡಿದವು. ಪಕ್ಷಿಗಳು: ನಮ್ಮ ಜೊತೆ ಹಾಡಿ. ಮಕ್ಕಳು ಒಟ್ಟಿಗೆ ಹಾಡಿದರು. ಮ್ಯೂಸಿಕಲ್ ನೋಟ್: ಲಾ ಲಾ ಲಾ, ಕಾಡು ನಮ್ಮ ಮನೆ. ಮ್ಯೂಸಿಕಲ್ ನೋಟ್: ನಿಧಾನವಾಗಿ ಸಿಂಹರಾಜ ಬಂದನು. ಮಕ್ಕಳೇ, ಕಾಡು ನಮ್ಮ ಮನೆ, ಇದನ್ನು ಸ್ವಚ್ಛವಾಗಿಡಿ. ಮಕ್ಕಳು: ನಾವು ಕಾಡನ್ನು ಕಾಪಾಡುತ್ತೇವೆ. ಪ್ರೇಯರ್ಫುಲ್ ಹ್ಯಾಂಡ್. ಪ್ರಾಣಿಗಳು ಕಾಡಿನ ಹಣ್ಣುಗಳನ್ನು ತಂದವು. ಬನಾನಾ, ಆಪಲ್. ಎಲ್ಲರೂ ಹಂಚಿಕೊಂಡು ತಿಂದರು. ಸ್ಮೈಲಿಂಗ್ ಫೇಸ್. ಚಿಂಕು: ಸ್ನೇಹದಲ್ಲಿ ಸಿಹಿಯಿದೆ. ಯೆಲ್ಲೋ ಹಾರ್ಟ್. ಸ್ವಲ್ಪ ಮಳೆ ಬಂತು. ಮಕ್ಕಳು ಮತ್ತು ಪ್ರಾಣಿಗಳು ಮಳೆಯಲ್ಲಿ ನೃತ್ಯ ಮಾಡಿದರು. ಮ್ಯೂಸಿಕಲ್ ಡ್ಯಾನ್ಸ್. ಆನೆಗುಡ್ಡು ನೀರನ್ನು ಸಿಂಪಡಿಸಿದನು.